ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಫಸ್ಟ್ PUC 2024-25 ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ 2 ಅನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ಪೇಪರ್ 1 ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಇವಾಗ ಪೇಪರ್ 2 ಅದರಲ್ಲಿ ಕೂಡ ಪಾರ್ಟ್ ಎಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಮತ್ತು ಪಾರ್ಟ್ B ಎಲ್ಲಿ ಬರುವಂಥ ಕ್ವಶನ್ಸು ಮತ್ತು ಪಾರ್ಟ್ C ಎಲ್ಲಿ ಬರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಈವನ್ ಪಾರ್ಟ್ D 5 ಮಾರ್ಕ್ಸ್ ಕ್ವಶನ್ಸನ್ನು ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಇವಾಗ ರಿಮೈನಿಂಗ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಇಟ್ಸ್ ಗೋಯಿಂಗ್ ಟು ಬಿ ಹಾರ್ಡ್, ಬಟ್ ಹಾರ್ಡ್ ಡಸ್ ನಾಟ್ ಮೀನ್ ಇಂಪಾಸಿಬಲ್. ನೋಡಿ, ಯಾವುದಾದ್ರೂ ಕೆಲಸ ಏನಾದರೂ ಇದ್ದರೆ ಅದು ಕಠಿಣ ಅನ್ನಿಸ್ಬೋದು ನಮಗೆ. ಸೊ ಕೆಲಸ ಮಾಡಬೇಕಾದ್ರೆ ಹಾಗಂತ ಕಠಿಣ ಅನಿಸುತ್ತೆ ಅಂತ ಅದು ಅಸಾಧ್ಯ ಎಂದು ಅರ್ಥ ಅಲ್ಲ ಅಂತೆ. ಅದು ಕೂಡ ಸಾಧ್ಯ ಆಗುತ್ತೆ. ಸಾಧ್ಯ ಇಲ್ಲದೆ ಇರೋದು ಯಾವುದೂ ಇಲ್ಲ. ನಾವು ಪ್ರಯತ್ನ ಪಡಬೇಕಷ್ಟೆ. ಕಷ್ಟ ಆಗ್ಲಿನೂ ಕೂಡ ಅದನ್ನು ನಾವು ಪಾಸಿಬಲ್ ಮಾಡ್ಬೋದು ಅಂತ. ಫಸ್ಟ್ PUC ಮ್ಯಾಥಮೆಟಿಕ್ಸ್ ಮಾಡೆಲ್ ಪೇಪರ್ 2 2024-25. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೆ? 80 ಮಾರ್ಕ್ಸ್ ಕ್ವಶನ್ಸು. ಸೊ ಪಾರ್ಟ್ D ನೋಡಿ, ಆನ್ಸರ್ ಏನಿ 4 ಕ್ವೆಶನ್ಸ್ ಅಂತ ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ, ಬಟ್ ನಾವು ಅಟೆಂಪ್ಟ್ ಮಾಡಬೇಕಿರೋದು 4 ಕ್ವಶನ್ಸ್. ಸೊ ಈಚ್ ಕ್ವಶನ್ ಕ್ಯಾರಿ 5 ಮಾರ್ಕ್. ಸೊ ಟೋಟಲ್ 20 ಮಾರ್ಕ್ಸ್ ಇರುತ್ತೆ. ಆಲ್ರೆಡಿ 41ವರೆಗೂ ಸಾಲ್ವ್ ಮಾಡಿದ್ದೀವಿ, 42ವರೆಗೂ. ಸೊ ಇವಾಗ 43 ಏನಿದೆ ನೋಡಿ. 43 ಕ್ವಶನು. ಪ್ರೂವ್ ಜಿಯೋಮೆಟ್ರಿಕಲಿ ದ್ಯಾಟ್ ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin x by x is equal to 1 x being measured in radians ಅಂತ ಇದೆ. ಸೊ ಜಿಯೋಮೆಟ್ರಿಕಲಿ ಏನನ್ನು ಪ್ರೂವ್ ಮಾಡೋಕ್ಕೆ ಹೇಳಿದ್ದಾನೆ? ಲಿಮಿಟ್ ಎಕ್ಸ್ಟೆಂಡ್ಸ್ ಟು 0 sin x by x is equal to 1 ಅಂತ. ಸೊ ಇಲ್ಲಿ ಫಸ್ಟ್ ಒಂದು ಡೈಗ್ರಾಮ್ ತೊಗೊಳ್ಳೋಣ, ಒಂದು ಸರ್ಕಲ್ ತೊಗೊಳ್ಳೋಣ. ಥ್ರೂ ದ ಸರ್ಕಲ್ ವಿ ಕ್ಯಾನ್ ಪ್ರೂವ್ ಇಟ್ ದಿಸ್ ಒನ್. ಸೊ ಸೆಂಟರ್ ಏನಾಗಿರುತ್ತೆ? O ಇರುತ್ತೆ. ಸೊ 2 ಪಾಯಿಂಟು, ಒಂದು ಪಾಯಿಂಟ್ A ಅಂತ ಮತ್ತು ಇನ್ನೊಂದು ಪಾಯಿಂಟ್ B ಅಂತ, 2 ಪಾಯಿಂಟ್ A ಮತ್ತು ಪಾಯಿಂಟ್ B ಅನ್ನು ಆನ್ ದ ಸರ್ಕಲ್ ತಗೋಬೇಕು. ಸೊ ಇವಾಗ ಜಾಯಿನ್ ಮಾಡಿದಾಗ ನೋಡಿ, ಇದು ಮತ್ತು ಈ 2 ಪಾಯಿಂಟನ್ನು ಇವಾಗ ಟ್ಯಾಂಜೆಂಟ್ ತಗೊಂಡ್ರೆ ಥ್ರೂ ದ ಪಾಯಿಂಟ್ A ಇದೆಯಲ್ಲ, ಟ್ಯಾಂಜೆಂಟನ್ನು ಡ್ರಾ ಮಾಡ್ಕೊಳ್ಳೋಣ. ಟ್ಯಾಂಜೆಂಟ್ ಅಂದರೆ ಲೈನ್ ಟಚಸ್ ವಿತ್ ಅ ಸರ್ಕಲ್ ವಿತ್ ಅ 1 ಪಾಯಿಂಟ್ ಅಂತ ನೋಡಿ. ಇಲ್ಲಿ ಟ್ಯಾಂಜೆಂಟ್ ತೊಗೊಂಡಾಗ ಈ ಥರ ಸ್ಟ್ರೈಟ್ ಇರುತ್ತೆ. ಸೊ ಇಲ್ಲಿ ಈ ಲೈನ್ ಏನು ಎಕ್ಸ್ಟೆಂಡ್ ಆಗಿರುತ್ತಲ್ಲ, ಇದು ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ C ಅಂತ ತಗೊಂಡು ಇವಾಗ ಇಲ್ಲಿ ನೋಡಿ, B ಇಂದ ಇದೆಯಲ್ಲ ಪರ್ಪೆಂಡಿಕ್ಯುಲರ್, ಇಲ್ಲಿ BM ಈಸ್ ಪರ್ಪೆಂಡಿಕ್ಯುಲರ್ ಟು OA ಆಗಿದೆ. ಸೊ ಇಲ್ಲೇನಾಗಿರುತ್ತೆ ನಮಗೆ, ಒಂದು ನಿಮಿಷ, ಇಲ್ಲಿ ಇದು ಜಾಯಿನ್ ಮಾಡಿದ ಸೆಂಟ್ರ್, ಇಲ್ಲಿ ತೀಟಾ ಆ್ಯಂಗಲ್ ಫಾರ್ಮ್ ಆಗುತ್ತೆ. ಸೊ ಇವಾಗ ನೋಡಿ, ಕನ್ಸಿಡರ್ ಸೆಂಟರ್ ಏನಿದೆ ನಮಗೆ, ಕನ್ಸಿಡರ್ ಎ ಸರ್ಕಲ್ ವಿತ್ ಅ ಸೆಂಟರ್, ವಿತ್ ಸೆಂಟರ್ O ಅಂತ, ಆ್ಯಂಡ್ ರೇಡಿಯಸ್ R. ರೇಡಿಯಸ್ ಅಂತಂದರೆ ಸೆಂಟ್ರ್ ಪಾಯಿಂಟಿಂದ ಎಂಡ್ವರೆಗೂ, ಸರ್ಕಲ್ದು ಎಂಡ್ ಇರುತ್ತಲ್ಲ, ಅದು ಹಾಫ್ ಇರುತ್ತಲ್ಲ ಸೆಂಟ್ರಿಂದ ಎಂಡ್ವರೆಗೂ, ಅದನ್ನು ನಾವು ರೇಡಿಯಸ್ ಅಂತ ಹೇಳ್ತೀವಿ. ಸೊ ರೇಡಿಯಸ್ R. ಸೊ ಇಲ್ಲಿ ನಾವು ಏನು ಮಾಡ್ತೀವಿ, 2 ಪಾಯಿಂಟ್ಸ್ ಮಾರ್ಕಿಂಗ್, 2 ಪಾಯಿಂಟ್ಸ್ A and B ಆನ್ ದ ಸರ್ಕಲ್, A and B ಆನ್ ದಿ ಸರ್ಕಲ್. ನೋಡಿ, ಇಲ್ಲೇನು ಡೈಗ್ರಾಮ್ ಡ್ರಾ ಮಾಡಿದ್ದೀವಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನಾಗುತ್ತೆ, BM ಯಾವುದಕ್ಕೆ ಪರ್ಪೆಂಡಿಕ್ಯುಲರ್ ಇದೆ? BM ಈಸ್ ಪರ್ಪೆಂಡಿಕ್ಯುಲರ್ ಟು ದ OA ಅಂತ. ಸೊ ಎಲ್ಲ ಡೈಗ್ರಾಮಲ್ಲಿ ಇರೋದನ್ನೇ ಬರಿತಾ ಇದ್ದೀವಿ ಇಲ್ಲಿ. ಇವಾಗ ನೋಡ, ನಾವು ಇದನ್ನು ಪ್ರೂವ್ ಮಾಡಬೇಕಾದ್ರೆ ಏನನ್ನು ಯೂಸ್ ಮಾಡ್ಕೊತೀವಿ? ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ OAB is less than area of sector OAB less than sector of triangle OAC, sector of triangle OAC ಅಂತ.
ಸೊ ನೋಡಿ ಇವಾಗ ಇದನ್ನು ಈಕ್ವೇಷನ್ 1 ಅಂತ ತಗೊಂಡು ಇದೆಲ್ಲನೂ ಫೈನ್ ಮಾಡಿಬಿಟ್ಟು ಇಲ್ಲಿ ಪುಟ್ ಮಾಡಿಬಿಟ್ರೆ ನಾವು ಅವಾಗ ಇದನ್ನು ಪ್ರೂವ್ ಮಾಡ್ಬೋದು ಕೊಟ್ಟಿರೋದನ್ನು. ಲಿಮಿಟ್ x → 0 sin x by x is equal to 1 ಅಂತ. ಇವಾಗ ಲೆಟ್ ಏರಿಯಾ ಆಫ್ ಟ್ರಯಾಂಗಲ್ OAB ಫಸ್ಟ್ ಒನ್ ಏರಿಯಾ ಆಫ್ ಟ್ರಯಾಂಗಲ್ OAB is equal to ನೋಡಿ ಜನರಲ್ ಏರಿಯಾ ಆಫ್ ದ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇದೆ. ಸೊ ಹಾಫ್ ಇಂಟು ಬೇಸ್ ಇಂಟು ಹೈಟ್. ನೋಡಿ ಟ್ರಯಾಂಗಲ್ OAB ತಗೊಂಡಾಗ ನೋಡಿ ಏನಿದೆ ಟ್ರಯಾಂಗಲ್ OABಯಲ್ಲಿ ಹೈಟ್ ಏನಿದೆ ನಮಗೆ BM ಇದೆ. ಸೊ ಇಲ್ಲಿ ಬೇಸ್ ಏನಿದೆ OA ಅಂತ. ಇವಾಗ ನೋಡಿ OA ಅಂದರೆ ನಮ್ಗೆ ರೇಡಿಯಸ್ R ಬರುತ್ತೆ, ರೇಡಿಯಸ್ ಇದೆ OA, ಬಟ್ BM ಫೈನ್ ಮಾಡಬೇಕು. ಸೊ BM ಫೈನ್ ಮಾಡಬೇಕಂದ್ರೆ ಇಲ್ಲೇನು ಮಾಡಬೇಕು ನಾವು ಟ್ರಯಾಂಗಲ್ ಇನ್ ಎ ಟ್ರಯಾಂಗಲ್ OBM ತಗೊಂಡ್ಬಿಟ್ಟು ಸೈನ್ ತೀಟ. ನೋಡಿ OBM ಟ್ರಯಾಂಗಲ್ ತಗೊಂಡಾಗ ಸೈನ್ ತೀಟ OBM. ಸೊ ಇದು ಪರ್ಪೆಂಡಿಕ್ಯುಲರ್ ಆಗುತ್ತೆ, ಇದು ಬೇಸ್ ಆಗುತ್ತೆ, ಇದು ಹೈಪೋಟನಸ್ ಆಗುತ್ತೆ. ಸೊ ಸೈನ್ ತೀಟ ಏನಿದೆ ನಮಗೆ ಅಪೋಸಿಟ್ ಬೈ ಹೈಪೋಟನಸ್. ಸೊ BM ಡಿವೈಡೆಡ್ ಬೈ OB. ಇವಾಗ ನೋಡಿ OB OA ಏನಿದೆ ನಮಗೆ ರೇಡಿಯಸ್. ನೋಡಿ ಸೆಂಟರಿಂದ ಎಂಡಿಗೆ ಇರುತ್ತಲ್ಲ ಅದು ರೇಡಿಯಸ್ ಆಗಿರುತ್ತೆ OA ಮತ್ತು OB. ಇವಾಗ ನೋಡಿ ಇಟ್ ಇಂಪ್ಲೈಸ್ ಸೈನ್ ತೀಟಾ ಈಸ್ ಈಕ್ವಲ್ ಟು BM ಡಿವೈಡೆಡ್ ಬೈ R. ಸೊ BM ಏನಾಗುತ್ತೆ ನಮಗೆ BM ಈಸ್ ಈಕ್ವಲ್ ಟು R ಇಂಟು R ಅನ್ನು ಈ ಕಡೆ ಕಳಿಸ್ಕೊಂಡ್ರೆ ಮಲ್ಟಿಪ್ಲಿಕೇಶನ್ R ಇಂಟು ಸೈನ್ ತೀಟ. ಸೊ ಇವಾಗ ಯೂಸಿಂಗ್ ದ ಟ್ರಯಾಂಗಲ್ OBM BM ಅನ್ನು ಫೈಂಡ್ ಮಾಡ್ಕೊಂಡು ಇವಾಗ ನೋಡಿ ಏನಾಗುತ್ತೆ ಇದು therefore area of triangle OAB is equal to half into OA ಅಂತಂದರೆ ರೇಡಿಯಸ್ R ಇದೆ, BM ಅಂದರೆ R ಇಂಟು ಸೈನ್ ತೀಟ. ಸೊ ಏನಾಗುತ್ತೆ ಹಾಫ್ ಇಂಟು R² ಇಂಟು ಸೈನ್ ತೀಟ. ಯಾವುದು ಫಸ್ಟ್ ಒನ್ ಏರಿಯಾ ಆಫ್ ದ ಟ್ರಯಾಂಗಲ್. ನೋಡಿ ಇಕ್ವೇಷನ್ 1ನಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ OAB ತಗೊಂಡು ಇವಾಗ ಏರಿಯಾ ಆಫ್ ದ ಸೆಕ್ಟರ್ OAB ನೋಡಿ ಏರಿಯಾ ಆಫ್ ಸೆಕ್ಟರ್ OAB is equal to half into R² into theta ಏರಿಯಾ ಆಫ್ ದ ಸೆಕ್ಟರ್ OAB. ಇವಾಗ ನೋಡಿ ಇನ್ನೊಂದು ಯಾವುದಿದೆ ನಮಗೆ ಸೆಕ್ಟರ್ ಆಫ್ ಟ್ರಯಾಂಗಲ್ OAC ಅಂದರೆ ಏರಿಯಾ ಆಫ್ ದ ಸೆಕ್ಟರ್ ಏರಿಯಾ ಆಫ್ ಸೆಕ್ಟರ್ ಟ್ರಯಾಂಗಲ್. ಇಲ್ಲಿ ಕೂಡ ಟ್ರಯಾಂಗಲ್ OAB ಇತ್ತು, ಇದು ಟ್ರಯಾಂಗಲ್ OAC ಈಸ್ ಈಕ್ವಲ್ ಟು ಹಾಫ್ ಇಂಟು OA ಇಂಟು AC. ನೋಡಿ ಏನಕ್ಕಂದರೆ ಇಲ್ಲಿ ನೋಡಿ ಟ್ರಯಾಂಗಲ್ ಯಾವ್ದು ತೊಗೊತಾ ಇದ್ವಿ OAC. ಈ ಟ್ರಯಾಂಗಲ್ ತಗೊಂಡಾಗ ಇದು ಪರ್ಪೆಂಡಿಕ್ಯುಲರ್, AC ಇಸ್ ಪರ್ಪೆಂಡಿಕ್ಯುಲರ್ ಟು ದ OA ಆಗಿರುತ್ತೆ. ಸೊ ಇದು ಅಪೋಸಿಟು, ಇದು ಬೇಸು ಮತ್ತು ಈ ಕಡೆ ಇರೋದು OC ಅನ್ನೋದು ಹೈಪೋಟನಸ್. ಸೊ ಇಲ್ಲಿ OA ಇಂಟು OC ಅಂದರೆ ಏರಿಯಾ ಆಫ್ ದ ಟ್ರಯಾಂಗಲ್ ಏನಿದೆ ನಮಗೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ. ಸೊ ಇಲ್ಲಿ ನೋಡಿ ನಮಗೆ OA ಗೊತ್ತು ರೇಡಿಯಸ್ ಇದೆ, ಬಟ್ AC ಗೊತ್ತಿಲ್ಲ. ACಯನ್ನು ಫೈಂಡ್ ಮಾಡಬೇಕಾದ್ರೆ ನಾವು ಇಲ್ಲಿ ಟ್ರಯಾಂಗಲ್ ಯಾವುದನ್ನು ತೊಗೊತೀವಿ ನೋಡಿ ಇನ್ನರ್ ಟ್ರಯಾಂಗಲ್ ನೋಡಿ ಟ್ರಯಾಂಗಲ್ ಬರಿಬೇಕಂತಿಲ್ಲ, ಈ ಸಿಂಬಲ್ ಯೂಸ್ ಮಾಡ್ಬೋದು. ಇನ್ನರ್ ಟ್ರಯಾಂಗಲ್ OAC. ಸೊ ಇಲ್ಲಿ ಟ್ಯಾನ್ ತೀಟ ತೊಗೊತೀವಿ. ಟ್ಯಾನ್ ತೀಟ ಏನಿದೆ ನಮಗೆ ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಅಪೋಸಿಟ್ ಅಂದರೆ AC ಇದೆ, ಅಡ್ಜಸೆಂಟ್ ಇನ್ ದ ಸೆನ್ಸ್ ಬೇಸ್ ಅಂತ. ಸೊ OA ಇದೆ. ಇಲ್ಲಿ ನೋಡಿ ಟ್ಯಾನ್ ತೀಟ ಈಸ್ ಈಕ್ವಲ್ ಟು ನೋಡಿ ಡೈಗ್ರಾಮಲ್ಲಿ AC ಮತ್ತು OA. ನೋಡಿ AC ಅನ್ನೋದು ಅಪೋಸಿಟು, OA ಅನ್ನೋದು ಅಡ್ಜಸೆಂಟ್ ಇದೆ. ಸೊ OA ಅನ್ನೋದೇನಿದೆ ನಮಗೆ ರೇಡಿಯಸ್ ಈಸ್ ಈಕ್ವಲ್ ಟು AC ಡಿವೈಡೆಡ್ ಬೈ OA ಅಂದರೆ R ಇದೆ. ಸೊ ಇವಾಗ AC ಈಸ್ ಈಕ್ವಲ್ ಟು ಏನಾಗುತ್ತೆ ಆರನ್ನು ಆ ಕಡೆ ಕಳಿಸ್ಕೊಂಡ್ರೆ R ಇಂಟು ಟ್ಯಾನ್ ತೀಟ. ಸೊ ಇವಾಗ ಏರಿಯಾ ಆಫ್ ದ ಸೆಕ್ಟರ್ ಆಫ್
ಟ್ರಯಾಂಗಲ್ ಅಥವಾ ಏರಿಯಾ ಆಫ್ ದ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಒ ಎ ಸಿ ಇದೆಯಲ್ಲ, ಓಕೆ, ಒ ಎ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಹಾಫ್ ಇಂಟು ಒ ಎ ಅಂದರೆ ಆರ್ ಇದೆ, ಇಂಟು ಎ ಸಿ ಅಂತಂದರೆ ಏನಿದೆ, ಆರ್ ಇಂಟು ಟ್ಯಾನ್ ಥೀಟಾ. ಸೊ ದಿಸ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಆರ್ ಸ್ಕ್ವೇರ್, ಆರ್ ಇಂಟು ಆರ್ ಸ್ಕ್ವೇರ್ ಇಂಟು ಟ್ಯಾನ್ ಥೀಟಾ. ನೋಡಿ ಇವಾಗ ಮೂರನ್ನು ಫೈಂಡ್ ಮಾಡ್ಕೊಂಡ್ವಿ. ಒಂದು ಏರಿಯಾ ಆಫ್ ದ ಟ್ರಯಾಂಗಲ್ ಒ ಎ ಬಿ, ಏರಿಯಾ ಆಫ್ ದ ಸೆಕ್ಟರ್ ಒ ಎ ಬಿ, ಮತ್ತು ಸೆಕ್ಟರ್ ಆಫ್ ದ ಏರಿಯಾ ಆಫ್ ದ ಟ್ರಯಾಂಗಲ್. ಇದು ಕೂಡ ಸೆಕ್ಟರ್ ಅನ್ನೋಕ್ಕಿಂತಲೂ ಏರಿಯಾ ಆಫ್ ದ ಟ್ರಯಾಂಗಲ್ ಅಂದರೂ ತೊಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ. ಏರಿಯಾ ಆಫ್ ದ ಟ್ರಯಾಂಗಲ್ಲೇ ಬರೀತೀನಿ ನೋಡಿ. ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಸಿ. ಇವಾಗ ಇಕ್ವೇಷನ್ 1ನಲ್ಲಿ ಇಕ್ವೇಷನ್ 1 ಬಿಕಮ್ಸ್, ನೋಡಿ ಏನಾಗುತ್ತೆ, ಇಕ್ವೇಷನ್ 1ನಲ್ಲಿ ಹಾಕಿದಾಗ ಫಸ್ಟ್ ಒನ್ನು ಟ್ರಯಾಂಗಲ್ ಒ ಏನಿತ್ತು, ಟ್ರಯಾಂಗಲ್ ಒ ಎ ಬಿ ಏನಿದೆ ನಮಗೆ 1/2 ಆರ್ ಸ್ಕ್ವೇರ್ ಇಂಟು ಸೈನ್ ಥೀಟಾ, 1/2 ಆರ್ ಸ್ಕ್ವೇರ್ ಇಂಟು ಸೈನ್ ಥೀಟಾ ಲೆಸ್ ದೆನ್ ಏರಿಯಾ ಆಫ್ ಅ ಸೆಕ್ಟರ್ ಟ್ರಯಾಂಗಲ್ ಒ ಎ ಬಿ ಹಾಫ್ ಇಂಟು ಆರ್ ಸ್ಕ್ವೇರ್ ಥೀಟಾ, ಅಂದರೆ 1/2 ಇಂಟು ಆರ್ ಸ್ಕ್ವೇರ್ ಥೀಟಾ, ಎರಡು ಒಂದೇ, ಹಾಫ್ ಅಥವಾ 1/2 ಲೆಸ್ ದೆನ್ ಏರಿಯಾ ಆಫ್ ದ ಟ್ರಯಾಂಗಲ್ ಒ ಎ ಸಿ ಏನಿದೆ, ಹಾಫ್ ಇಂಟು ಆರ್ ಸ್ಕ್ವೇರ್ ಇಂಟು ಟ್ಯಾನ್ ಥೀಟಾ. ನೋಡಿ ಇಕ್ವೇಷನ್ 1ನಲ್ಲಿ ವ್ಯಾಲ್ಯೂ ಪುಟ್ ಮಾಡ್ತಾರೆ. ಇವಾಗ ಡಿವೈಡಿಂಗ್, ನೋಡಿ ಡಿವೈಡಿಂಗ್ 1/2 ಆರ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, ಅಂದರೆ ಎಲ್ಲ ಸೈಡ್ಸ್, ಬೋತ್ ಸೈಡ್ಸ್ ಎಲ್ಲ ಸೈಡ್ಸ್. ನೋಡಿ ಡಿವೈಡ್ ಮಾಡಿದಾಗ ಏನು ಬರುತ್ತೆ ಇಲ್ಲಿ, 1/2 ಆರ್ ಸ್ಕ್ವೇರ್ ಸೈನ್ ಥೀಟಾ ಹೋಲ್ ಡಿವೈಡೆಡ್ ಬೈ 1/2 ಆರ್ ಸ್ಕ್ವೇರ್ ಲೆಸ್ ದೆನ್ 1/2 ಆರ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 1/2 ಆರ್ ಸ್ಕ್ವೇರ್ ಲೆಸ್ ದೆನ್ 1/2 ಆರ್ ಸ್ಕ್ವೇರ್ ಇಂಟು ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1/2 ಆರ್ ಸ್ಕ್ವೇರ್. ಸೊ ಕ್ಯಾನ್ಸಲೇಷನ್ ಮಾಡಬೇಕು. ನೋಡಿ ಇಲ್ಲಿ ಡಿವಿಷನ್ ಅಂತಂದ್ರೆ, ಡಿವೈಡ್ ಅಂತಂದರೆ ನೋಡಿ ಇಲ್ಲಿ 1/2 ಇಲ್ಲಿ ಆರ್ ಸ್ಕ್ವೇರ್ ಐ ಸ್ಕ್ವೇರ್ ಕ್ಯಾನ್ಸಲ್, 1/2 ಆರ್ ಸ್ಕ್ವೇರ್ 1/2 ಮತ್ತು ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ನಮಗೆ, ಸೈನ್ ಥೀಟಾ ಲೆಸ್ ದೆನ್ ಟ್ಯಾನ್ ಥೀಟಾ. ನೋಡಿ ಇವಾಗ ಡಿವೈಡಿಂಗ್ ಸೈನ್ ಥೀಟಾ, ಅಗೇನ್ ಡಿವೈಡಿಂಗ್ ಸೈನ್ ಥೀಟಾ. ನೋಡಿ ಏನು ಬರುತ್ತೆ, ಡಿವೈಡ್ ಮಾಡಿದಾಗ ಸೈನ್ ಥೀಟಾ ಬೈ ಸೈನ್ ಥೀಟಾ ಲೆಸ್ ದೆನ್ ಟ್ಯಾನ್ ಥೀಟಾ ಬೈ ಸೈನ್ ಥೀಟಾ. ಸಾರಿ ಎಲ್ಲ ಟರ್ಮ್ಗೂ ಎಲ್ಲ ಥೀಟಾ ಬೈ ಸೈನ್ ಥೀಟಾ. ನೋಡಿ ಇಲ್ಲಿ ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಟ್ಯಾನ್ ಥೀಟಾ ನೋಡಿ ಇಲ್ಲಿ ಏನು ಬರುತ್ತೆ, 1 ಲೆಸ್ ದೆನ್ ಥೀಟಾ ಬೈ ಸೈನ್ ಥೀಟಾ ಲೆಸ್ ದೆನ್ ಟ್ಯಾನ್ ಥೀಟಾ ಅಂತಂದರೆ ಏನಿದೆ ನಮಗೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಏನಿದೆ 1/sin ಥೀಟಾ, ಅಂದರೆ ಡಿನಾಮಿನೇಟರ್ ಆಲ್ರೆಡಿ ಸೈನ್ ಥೀಟಾ ಇದೆ. ಏನಕ್ಕೆ ನಾವು ಟ್ಯಾನ್ ಥೀಟಾ ಸೈನ್ ಥೀಟಾ ಬೈ ಕಾಸ್ ಥೀಟಾ ತೊಗೊಂಡಿವಿ ಅಂದರೆ, ಟ್ಯಾನ್ ಥೀಟಾ ಫಾರ್ಮುಲಾ ಇದೆ ನಮಗೆ, ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ. ಸೊ ಫಾರ್ಮುಲಾಗೋಸ್ಕರ ಇವಾಗ ನೋಡಿ ಸೈನ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಏನು ಬರುತ್ತೆ, 1 ಲೆಸ್ ದೆನ್ ಥೀಟಾ ಬೈ ಸೈನ್ ಥೀಟಾ ಲೆಸ್ ದೆನ್ 1 ಬೈ ಕಾಸ್ ಥೀಟಾ. ನೋಡಿ ಟೇಕಿಂಗ್ ರೆಸಿಪ್ರೋಕಲ್, ಇವಾಗ ಏನು ಮಾಡೋಣ, ರೆಸಿಪ್ರೋಕಲ್, ಟೇಕಿಂಗ್ ರೆಸಿಪ್ರೋಕಲ್. ನೋಡಿ ರೆಸಿಪ್ರೋಕಲ್ ಮಾಡಿದರೆ ಏನು ಬರುತ್ತೆ ಇಲ್ಲಿ, 1/1 ಈಸ್ ಈಕ್ವಲ್ ಟು ಲೆಸ್ ದೆನ್ ಸಿಂಬಲ್ ಇದೆ ಲೆಸ್ ದೆನ್
ನೋಡಿ ಉಲ್ಟಾ ಆಗುತ್ತೆ, ಸೈನ್ ತೀಟಾ ಬೈ ತೀಟಾ ಆಗುತ್ತೆ, ಲೆಸ್ ದೆನ್ ಕಾಸ್ ತೀಟಾ ಬೈ 1 ಆಗುತ್ತೆ, ರೆಸಿಪ್ರೋಕಲ್. ಇವಾಗ ಟೇಕಿಂಗ್ ಅಥವಾ ಅಪ್ಲೈಯಿಂಗ್ ಲಿಮಿಟ್ ಯಾವುದಾದ್ರೂ ಬರೀಬೋದು. ಸೊ ಇವಾಗ ಲಿಮಿಟ್ ಅಪ್ಲೈ ಮಾಡಬೇಕು ನಾವು. ಟೇಕಿಂಗ್ ಲಿಮಿಟ್ ಆ್ಯಸ್ ತೀಟಾ ಟೆನ್ಸ್ ಟು 0. ಇವಾಗ ನೋಡಿ ಏನು ಬರುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು theta tends to 0, 1 less than limit theta tends to 0 sin theta by theta less than limit theta tends to 0 cos theta. ನೋಡಿ ರೆಸಿಪ್ರೋಕಲ್ ತೊಗೊಂಡಾಗ ಇಲ್ಲಿ ಈವನ್ ಸೈನ್ ಕೂಡ ಚೇಂಜ್ ಆಗುತ್ತೆ. ಅದು ಲೆಸ್ ದೆನ್ ಇದೆಯಲ್ಲ ಗ್ರೇಟರ್ ದೆನ್ ಆಗಿಬಿಡುತ್ತೆ. ನೋಡಿ ರೆಸಿಪ್ರೋಕಲ್ ತೊಗೊಂಡಾಗ ಸಿಂಬಲ್ ಚೇಂಜ್ ಆಗುತ್ತೆ. ಇಲ್ಲಿ ಲೆಸ್ ದೆನ್ ಇತ್ತಲ್ಲ, ಇದು ಗ್ರೇಟರ್ ದೆನ್ ಆಗಿಬಿಡುತ್ತೆ. ಸೊ ಇಲ್ಲಿ ಕೂಡ ಗ್ರೇಟರ್. ಇವಾಗ ನೋಡಿ ಲಿಮಿಟ್ theta tends to 0, 1 ಇದೆಯಲ್ಲ, ಸೊ 1 ಇಲ್ಲಿ ತೀಟಾನೇ ಇಲ್ವಲ್ಲ, ಸೊ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗ್ರೇಟರ್ ದೆನ್ ಲಿಮಿಟ್ theta tends to 0 sin theta by theta ಗ್ರೇಟರ್ ದೆನ್ ಇಲ್ಲಿ ನೋಡಿ theta tends to 0 cos theta ಪ್ಲೇಸಲ್ಲಿ 0 ಆಗ್ಬೋದು. ಇಲ್ಲಿ 0 ಹಾಕೋಕ್ಕಾಗೋದಿಲ್ಲ, ಬಿಕಾಸ್ ಎನಿಥಿಂಗ್ ಡಿವೈಡೆಡ್ ಬೈ 0 ಈಸ್ ಅ ಅನ್ಡಿಫರೆಂಟ್ ಫಂಕ್ಷನ್ ಆಗೋಗ್ಬಿಡುತ್ತೆ. ಬಟ್ ಇಲ್ಲಿ ಆಗ್ಬೋದು cos 0. ನೋಡಿ cos 0 ವ್ಯಾಲ್ಯೂ ಏನಿದೆ ನಮಗೆ 1 ಇದೆ. cos 0 ಈಸ್ ಅ 1. ಸೊ ಇವಾಗ ಏನಾಗುತ್ತೆ, 1 ಗ್ರೇಟರ್ ದೆನ್ ಲಿಮಿಟ್ theta tends to 0 sin theta by theta ಗ್ರೇಟರ್ ದೆನ್ 1 ಆಗುತ್ತೆ. ಸೊ ಇವಾಗ ನೋಡಿ therefore ಏನಾಗ್ಬಿಡುತ್ತೆ ನಮಗೆ, ಲಿಮಿಟ್ theta tends to 0 sin theta ಡಿವೈಡೆಡ್ ಬೈ theta ಈಸ್ ಈಕ್ವಲ್ ಟು 1. ಸೊ ನಮಗೆ ಕೇಳಿರೋದು ಎಕ್ಸ್ ಅಂತ ಇದೆಯಲ್ಲ, ಸಿಮಿಲರ್ಲಿ ನೋಡಿ ಲಿಮಿಟ್ ಎಕ್ಸ್ ಪ್ಲೇಸಲ್ಲಿ ತೀಟಾ ಪ್ಲೇಸಲ್ಲಿ ಎಕ್ಸ್ ಬಂದುಬಿಡುತ್ತೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ನಮ್ಗೆ ಇದೇ ಪ್ರೂವ್ ಮಾಡೋಕ್ಕೆ ಕೇಳಿರೋದು. ನೋಡಿ ತೀಟಾ ಅಂತ ತೊಗೋಬೋದು, ಇಲ್ಲ ಎಕ್ಸ್ ಅಂತಲೂ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಎರಡು ಅಂದರೆ ಆ್ಯಂಗಲ್ ಅಂತ ಕನ್ಸಿಡರ್ ಮಾಡ್ತೀವಿ ಅಷ್ಟೆ. ನೋಡಿ ಇಲ್ಲಿ ಕ್ವಶನ್ ನೋಡೋಣ. ಪ್ರೂವ್ geometrically that limit x tends to 0 sin x by x is equal to 1, x being measured in radians ಅಂತ. ಸೊ ನೋಡಿ ಸರ್ಕಲ್ ತೊಗೊಂಡಿದ್ವಿ, ಸರ್ಕಲ್ ಮೇಲೆ ಎರಡು ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ. ಆಮೇಲೆ ನೋಡಿ ಇಲ್ಲಿ ಸೆಂಟ್ರಿಂದ ಎ ಮತ್ತು ಸೆಂಟ್ರಿಂದ ಬಿ ರೇಡಿಯಸ್ ಇದೆ. ಸೊ ಬಿ ಎಮ್ ಈಸ್ ಪರ್ಪೆಂಡಿಕ್ಯುಲರ್ ಟು ಓ ಎ ಮತ್ತು ಎ ಟ್ಯಾಂಜೆಂಟ್ ತೊಗೊಂಡಾಗ ನೋಡಿ ಬಿಯಿಂದ ಸಿ, ಇಲ್ಲಿ ಸಿ ಪಾಯಿಂಟ್ ಸಿ ಅಂತ ತೊಗೊಂಡಿದ್ವಿ, ಅಲ್ಲಿ ಜಾಯಿನ್ ಮಾಡ್ತೀವಿ. ಸೊ ಇವಾಗ ಕನ್ಸಿಡರ್ ಸರ್ಕಲ್ ವಿತ್ ಸೆಂಟರ್ ಓ ರೇಡಿಯಸ್ ಆರ್ ಮೇಕಿಂಗ್ 2 points ಎ ಆ್ಯಂಡ್ ಬಿ ಆನ್ ದ ಸರ್ಕಲ್. ಸೊ ಬಿ ಎಮ್ ಈಸ್ ಪರ್ಪೆಂಡಿಕ್ಯುಲರ್ ಟು ಓ ಎ. ಇವಾಗ ನೋಡಿ ಏರಿಯಾ ಆಫ್ ದ ಟ್ರಯಾಂಗಲ್ ಓ ಎ ಬಿ ಲೆಸ್ ದೆನ್ ಏರಿಯಾ ಆಫ್ ಅ ಸೆಕ್ಟರ್ ಓ ಎ ಬಿ ಲೆಸ್ ದೆನ್ ಏರಿಯಾ ಆಫ್ ಅ ಟ್ರಯಾಂಗಲ್ ಓ ಎ ಎಸ್. ಇಕ್ವೇಷನ್ 1 ಅಂತ ತೊಗೊಂಡಿದ್ವಿ. ಇವಾಗ ಫಸ್ಟ್ 1 by 1 ಏರಿಯಾ ಆಫ್ ದ ಟ್ರಯಾಂಗಲ್ ಓ ಎ ಬಿ ಅಂತಂದರೆ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಏನಿದೆ ನಮಗೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಇಲ್ಲಿ ಬೇಸ್ ಅಂತಂದರೆ ಓ ಎ ಇದೆ, ಹೈಟು ಬಿ ಎಮ್. ಸೊ ಬಿ ಎಮ್ ಅಂದರೆ ನಮ್ಗೆ ಗೊತ್ತಿಲ್ಲ, ಓ ಎ ರೇಡಿಯಸ್ ಗೊತ್ತು. ಸೊ ಇನ್ನ ಟ್ರಯಾಂಗಲ್ ಓ ಬಿ ಎಮ್ ಅಂತ ತಗೊಂಡಾಗ ಸೈನ್ ತೀಟಾ ಏನಿದೆ ನಮಗೆ, ಅಪೋಸಿಟ್ ಬೈ ಹೈಪೋಟನಸ್. ಸೊ ಬಿ ಎಮ್ ಬೈ ಓ ಬಿ. ಇವಾಗ ಸೈನ್ ತೀಟಾ ಈಸ್ ಈಕ್ವಲ್ ಟು ಬಿ ಎಮ್ ಡಿವೈಡೆಡ್ ಬೈ ಓ ಬಿ ಅಂದರೆ ರೇಡಿಯಸ್. ಓ ಎ ಮತ್ತು ಓ ಬಿ ಎರಡು ರೇಡಿಯಸ್. ಸೊ ಆರ್, ದೆನ್ ಬಿ ಎಮ್ ಈಸ್ ಈಕ್ವಲ್ ಟು ಆರ್ ಇಂಟು ಸೈನ್ ತೀಟಾ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಓ ಎ ಬಿ ಏನಾಗುತ್ತೆ, ಹಾಫ್ ಇಂಟು ಆರ್ ಸ್ಕ್ವೇರ್. ಆರ್ ಇಂಟು ಆರ್ ಇಸ್ ಆರ್ ಸ್ಕ್ವೇರ್ ಇಂಟು ಸೈನ್ ತೀಟಾ. ದೆನ್ ಏರಿಯಾ ಆಫ್ ದ ಸೆಕ್ಟರ್ ಟ್ರಯಾಂಗಲ್ ಓ ಎ ಬಿ. ಏರಿಯಾ ಆಫ್ ದ ಸೆಕ್ಟರ್ ಏನಿದೆ ನಮಗೆ, ಯಾವುದೇ ತೊಗೊಂಡ್ರು ಏರಿಯಾ ಆಫ್ ದ ಸೆಕ್ಟರ್ ಹಾಫ್ ಇಂಟು ಆರ್ ಸ್ಕ್ವೇರ್ ತೀಟಾ ಫಿಕ್ಸ್ ಇರುತ್ತೆ. ಸೊ ಏರಿಯಾ ಆಫ್ ದ ಸೆಕ್ಟರ್ ಟ್ರಯಾಂಗಲ್ ಓ ಎ ಸಿ. ನೋಡಿ ಏರಿಯಾ ಆಫ್ ದ ಟ್ರಯಾಂಗಲ್ ಮಾತ್ರ ತೊಗೊಂಡ್ಬಿಡೋಣ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಇಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಮಾತ್ರ ಬರೀತೆ. ಏರಿಯಾ ಆಫ್ ಟ್ರಯಾಂಗಲ್ ಓ ಎ ಸಿ ಹಾಫ್ ಇಂಟು ಓ ಎ ಇಂಟು ಎ ಸಿ ಅಂದರೆ ಬೇಸ್ ಇಂಟು ಹೈಟ್.
ಸೊ ಒ ಎ ಅಂದರೆ ರೇಡಿಯಸ್ ಇದೆ, ಬಟ್ ಎ ಸಿ ಫೈಂಡ್ ಮಾಡಬೇಕಾದ್ರೆ ಮತ್ತೆ ಟ್ರಯಾಂಗಲ್ ಒ ಎ ಸಿಯಲ್ಲಿ ಟ್ಯಾನ್ ತೀಟಾ ತೊಗೋತೀವಿ. ಟ್ಯಾನ್ ತೀಟಾ ಅಂದರೆ ಅಪೋಸಿಟ್ ಬೈ ಅಡ್ಜಸೆಂಟ್, ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಎ ಸಿ ಬೈ ಒ ಎ ಅಂದರೆ ಮತ್ತೆ ರೇಡಿಯಸ್, ಎ ಸಿ ಈಸ್ ಈಕ್ವಲ್ ಟು ಆರ್ ಇಂಟು ಟ್ಯಾನ್ ತೀಟಾ. ಸೊ ಇವಾಗ ಏರಿಯಾ ಆಫ್ ದ ಟ್ರಯಾಂಗಲ್ ಒ ಎ ಸಿ ಏನಾಗುತ್ತೆ, ಹಾಫ್ ಇಂಟು ಆರ್ ಸ್ಕ್ವೇರ್ ಇಂಟು ಟ್ಯಾನ್ ತೀಟಾ. ಇವಾಗ ಇಕ್ವೇಷನ್ 1ನಲ್ಲಿ ಪುಟ್ ಮಾಡಿದಾಗ ಏನು ಬರುತ್ತೆ ನಮಗೆ, ಹಾಫ್ ಇಂಟು ಆರ್ ಸ್ಕ್ವೇರ್ ಇಂಟು ಸೈನ್ ತೀಟಾ ಲೆಸ್ ದೆನ್ ಹಾಫ್ ಇಂಟು ಆರ್ ಸ್ಕ್ವೇರ್ ತೀಟಾ ಲೆಸ್ ದೆನ್ ಹಾಫ್ ಇಂಟು ಆರ್ ಸ್ಕ್ವೇರ್ ಟ್ಯಾನ್ ತೀಟಾ. ಸೊ ಡಿವೈಡಿಂಗ್ 1/2 ಆರ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್, ಎಲ್ಲ ಸೈಡ್ಸು ನೋಡಿ. ಆವಾಗ ಏನು ಬರುತ್ತೆ ನಮಗೆ, ಸೈನ್ ತೀಟಾ ಲೆಸ್ ದೆನ್ ಟ್ಯಾನ್ ತೀಟಾ. ಡಿವೈಡಿಂಗ್ ಅಗೇನ್ ಮತ್ತೆ ಏನು ಮಾಡ್ತೀವಿ ಇಲ್ಲಿ, ಸೈನ್ ತೀಟಾನ ಡಿವೈಡ್ ಮಾಡ್ಕೊತೀವಿ. ಅಗೇನ್ ಡಿವೈಡಿಂಗ್ ಸೈನ್ ತೀಟಾ ನೋಡಿ, ಸೈನ್ ತೀಟಾ ಬೈ ಸೈನ್ ತೀಟಾ ಲೆಸ್ ದೆನ್ ತೀಟಾ ಬೈ ಸೈನ್ ತೀಟಾ ಲೆಸ್ ದೆನ್ ಟ್ಯಾನ್ ತೀಟಾ ಬೈ ಸೈನ್ ತೀಟಾ. ಸೊ ಇವಾಗ ಸೈನ್ ತೀಟಾ ಕ್ಯಾನ್ಸಲ್ ಆಗ್ಬಿಟ್ಟು ಒನ್ ಲೆಸ್ ದೆನ್ ತೀಟಾ ಬೈ ಸೈನ್ ತೀಟಾ ಲೆಸ್ ದೆನ್ ಇಲ್ಲೂ ಸೈನ್ ತೀಟಾ ಕ್ಯಾನ್ಸಲ್ ಆಗುತ್ತೆ, ಬಿಕಾಸ್ ಟ್ಯಾನ್ ತೀಟಾ ಇಸ್ ಅ ಸೈನ್ ತೀಟಾ ಬೈ ಕಾಸ್ ತೀಟಾ. ಸೊ 1/cos ತೀಟಾ ಇಸ್ ಅ ರಿಮೈನಿಂಗ್. ಇವಾಗ ಟೇಕಿಂಗ್ ರೆಸಿಪ್ರೋಕಲ್, ಸೊ 1/1 ದೆನ್ ಸೈನ್ ತೀಟಾ. ರೆಸಿಪ್ರೋಕಲ್ ಅಂತಂದರೆ ನ್ಯೂಮರೇಟರ್ ಬಿಕಮ್ಸ್ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮರೇಟರ್ ಆಗಿಬಿಡುತ್ತೆ. ಸೊ 1/1 ಆವಾಗ ಸಿಂಬಲ್ ಚೇಂಜ್ ಆಗುತ್ತೆ, ಲೆಸ್ ದೆನ್ ಇತ್ತಲ್ಲ, ಇವಾಗ ಗ್ರೇಟರ್ ದೆನ್ ಸೈನ್ ತೀಟಾ ಬೈ ತೀಟಾ greater than cos theta by 1. So you are taking limit as a theta tends to 0. So limit theta tends to 0, 1 greater than limit theta tends to 0 sin theta by theta greater than limit theta tends to 0 cos theta. So you are 1 greater than limit theta tends to 0 sin theta by theta greater than ನೋಡಿ ಇಲ್ಲಿ ಪುಟ್ ಮಾಡ್ಬೋದು ವ್ಯಾಲ್ಯೂ. ಥೀಟಾ ಪ್ಲೇಸಲ್ಲಿ 0 ಹಾಕಿದಾಗ ಕಾಸ್ 0 ಈಸ್ ಅ 1 ಇದೆ ನಮಗೆ. ಸೊ ಏನು ಬಂತು, 1 ಗ್ರೇಟರ್ ದೆನ್ ಲಿಮಿಟ್ ತೀಟಾ ಟೆನ್ಸ್ ಟು 0 ಸೈನ್ ತೀಟಾ ಬೈ ತೀಟಾ ಗ್ರೇಟರ್ ದೆನ್ 1 ಅಂತ. ಸೊ ಇವಾಗ ಲಿಮಿಟ್ ತೀಟಾ ಟೆನ್ಸ್ ಟು 0 ಸೈನ್ ತೀಟಾ ಬೈ ತೀಟಾ ನೋಡಿ, 1 ಗ್ರೇಟರ್ ದೆನ್ ಈ ಕಡೆ 1 ಗ್ರೇಟರ್ ದೆನ್ ದಿಸ್ ಸೈನ್ ತೀಟಾ ಬೈ ತೀಟಾ ಗ್ರೇಟರ್ ದೆನ್ 1 ಅಂತ. ಸೊ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಸಿಮಿಲರ್ಲಿ ನೋಡಿ, ತೀಟಾ ಪ್ಲೇಸಲ್ಲಿ ನಾವು ಎಕ್ಸು ತೊಗೋಬೋದು, ಜನರಲಿ ಆ್ಯಂಗಲ್ ತೀಟಾ ತೊಗೊತೀವಿ, ಇಲ್ಲ ಎಕ್ಸ್ ಕೇಳಿರೋದ್ರಿಂದ ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ. ನೆಕ್ಸ್ಟ್ ನೋಡಿ 44th ಕ್ವೆಶನ್ ಇದೆ. Find the mean deviation about median for the following data marks. So marks ಏನಿದೆ 0 to 10, 10 to 20, 20 to 30, 30 to 40, 40 to 50, 50 to 60 ಅಂತ. ನಂಬರ್ ಆಫ್ ಗರ್ಲ್ಸ್ 0 to 10 ಎಷ್ಟಿದೆ 6, 10 to 20 ಎಷ್ಟಿದೆ 8, 20 to 30 14, 30 to 40 16, 40 to 50 4, 50 to 60 2 ಅಂತ ಇದೆ. ಸೊ ಇವಾಗ ಇಲ್ಲಿ ಕೆಳಗಡೆ ನಾವು ಕಾಲಮ್ಸ್ ಹಾಕೊಂಡ್ಬಿಟ್ಟು ಫ್ರೀಕ್ವೆನ್ಸಿ ನೋಡಿ, ಇದು ಕೆಳಗಡೆ ನಂಬರ್ ಆಫ್ ಗರ್ಲ್ಸ್ ಕೊಟ್ಟಿದ್ದಾನಲ್ಲ ಅದು ಫ್ರೀಕ್ವೆನ್ಸಿ ಆಗಿರುತ್ತೆ. ಸೊ ಮಾರ್ಕ್ಸ್ ಏನಿದೆಯಲ್ಲ ಅದು ಕ್ಲಾಸ್ ಇಂಟರ್ವಲ್ ಆಗಿರುತ್ತೆ. ಸೊ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಫೈಂಡ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ಟೇಬಲ್ ಹಾಕೊಳ್ಳೋಣ. ಫಸ್ಟ್ ಏನು ಬರುತ್ತೆ, ಮಾರ್ಕ್ಸ್ ಇದೆಯಲ್ಲ ಕ್ಲಾಸ್ ಇಂಟರ್ವಲ್ ಅಂತ ತಗೊಳ್ಳೋಣ. ಕ್ಲಾಸ್ ಇಂಟರ್ವಲ್. ಸೊ ಕ್ಲಾಸ್ ಇಂಟರ್ವಲ್ 0 to 10 ಇದೆ, 10 to 20 ಇದೆ, 20 to 30, 30 to 40, 40 to 50, 50 to 60 ಅಂತ ಇದೆ. ಫಸ್ಟ್ ಒನ್. ನೆಕ್ಸ್ಟು ಮಿಡ್ ಪಾಯಿಂಟ್ ತಗೊಳ್ಳೋಣ, ಎಮ್ ಅಂತ. ಮಿಡ್ ಪಾಯಿಂಟ್ ಎಮ್. ಸೊ ಮಿಡ್ ಪಾಯಿಂಟ್ ಏನು ಬರುತ್ತೆ ನೋಡಿ, 0 to 10 ಏನಿದೆ ಮಿಡ್ ಪಾಯಿಂಟ್ 5, 10 to 20 15, 20 to 30 25, 30 to 40 35, 40 to 50 45, 50 to 60 55, ಸಾರಿ ಇದು 60. ಓಕೆ, ಇವಾಗ ಫ್ರೀಕ್ವೆನ್ಸಿ ಕೊಟ್ಟಿರೋದು ನೋಡಿ, ಆ್ಯಸ್ ಇಟ್ ಈಸ್ ತೊಗೋಬೋದು. ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾನೆ, 6 8 14 16 4 2 ಅಂತ. ಸೊ ಇವಾಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೋಡಿ. ನೆಕ್ಸ್ಟ್ ನಮ್ಗೆ ಬೇಕು ಇವಾಗ ಮೀನ್ ಡಿವಿಯೇಷನ್ ಕೇಳಿದಾನಲ್ಲ, ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಫಸ್ಟು 6 ಆ್ಯಸ್ ಇಟ್ ಈಸ್. ಇವಾಗ ನೋಡಿ 6 + 8 ಇವೆರಡನ್ನು ಆ್ಯಡ್ ಮಾಡಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 14 ಬಂತು. ನೆಕ್ಸ್ಟ್ ಈಗ ಬಂದಿರೋ ಆನ್ಸರ್ಗೆ
14 plus 14 is a 28. ಅದೇ ಥರ ಬಂದಿರೋ ಆನ್ಸರ್ 28 plus 16 is equal to 44 ನೋಡಿ. 6 plus 8 ಅಂದರೆ 14 ಆಗುತ್ತೆ. ಸೊ ಕ್ಯಾರಿ 1 ಅಂದರೆ 44. ನೆಕ್ಸ್ಟ್ 44 plus 4 is a 48. ನೆಕ್ಸ್ಟ್ 48 plus 2 is a 50. ನೋಡಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಇವಾಗ ಎಕ್ಸ್ ಐ ಮೈನಸ್ ಎಮ್ ಅಂತ ಅಂದರೆ ಮೀನ್ ಇರುತ್ತಲ್ಲ ಎಕ್ಸ್ ಬಾರ್ ಅಂತ. ಸೊ ಇಲ್ಲಿ ಎಕ್ಸ್ ಐ ಮೀನನ್ನು ಫೈಂಡ್ ಮಾಡ್ಕೊಳ್ಳೋಣ. ಏನೇನಿದೆ ಫಸ್ಟು ಮೀನ್ ಅಂತಂದರೆ ಮೀಡಿಯನ್ ಕ್ಲಾಸ್ ನೋಡೋಣ ಫಸ್ಟ್. ಮೀಡಿಯನ್ ಕ್ಲಾಸ್. ಸೊ ಮೀಡಿಯನ್ ಕ್ಲಾಸ್ ಅಂದರೆ ಅದಕ್ಕಿಂತ ಮುಂಚೆ ನೋಡಿ ಎನ್ ಅಂತಂದರೆ ಎನ್ ಅಂದರೆ ಏನಿದೆ ನಮಗೆ ಸಮೇಷನ್ ಎಫ್ ಐ. ಸೊ ಸಮೇಷನ್ ಎಫ್ ಐ ಅಂತಂದರೆ ನೋಡಿ ಇದನ್ನು ಆ್ಯಡ್ ಮಾಡಬೇಕೆಲ್ಲನೂ. ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 6 plus 8 14 14 plus 14 28 plus 2 30 34 ಸೊ 40 50. ಸೊ ಇಲ್ಲಿ n/2 ಏನಾಗುತ್ತೆ ನಮಗೆ 50/2 ಈಸ್ ಅ 25. ಸೊ 25th ಟರ್ಮ್ ಇದೆಯಲ್ಲ. ಸೊ 25th ಟರ್ಮ್ ಅಂದರೆ ಯಾವುದಿದೆ ನಮಗೆ 20 ಇಂದ 30. ಮೀಡಿಯನ್ ಕ್ಲಾಸ್ ಏನು ಬರುತ್ತೆ ನಮಗೆ 20 to 30. ಸೊ ಇವಾಗ ನೋಡಿ ಎಲ್ ಲೋವೆಸ್ಟ್ ಏನಾಗುತ್ತೆ ಎಲ್ ಈಸ್ ಈಕ್ವಲ್ ಟು 20 ಅಂತ. ಸೊ n/2 ಬಂತು. ಇವಾಗ ಫ್ರೀಕ್ವೆನ್ಸಿ ನೋಡಿ, ಫ್ರೀಕ್ವೆನ್ಸಿ ಯಾವುದಾಗುತ್ತೆ ನಮಗೆ ನೋಡಿ, ಯಾವ ತೊಗೊಂಡಿದ್ದು ಮೀಡಿಯನ್ ಕ್ಲಾಸ್ ಬೇಸ್ಡ್ ಆನ್ ದ ಮೀಡಿಯನ್ ಕ್ಲಾಸ್ ಇದೆಯಲ್ಲ. ಸೊ ಅಲ್ಲಿ ಫ್ರೀಕ್ವೆನ್ಸಿ ತೊಗೊತೀವಿ ನೋಡಿ. ಇಲ್ಲಿ ಯಾವುದಿದೆ ನಮಗೆ ಮೀಡಿಯನ್ ಕ್ಲಾಸು 20 to 30 ಇದೆಯಲ್ಲ. ಸೊ ಇದ್ರದ್ದು ಫ್ರೀಕ್ವೆನ್ಸಿ ಏನಾಯಿತು ನಮಗೆ 40. ಸೊ ಎಫ್ ಈಸ್ ಈಕ್ವಲ್ ಟು 14 ನಾಟ್ 40 14. ಅದೇ ಥರ ನೋಡಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಿ ಎಫ್. ಏನಕ್ಕಂದರೆ ನಾವು ಮೀಡಿಯನನ್ನು ಫಸ್ಟ್ ಫೈಂಡ್ ಮಾಡ್ಕೋಬೇಕಲ್ಲ. ಮೀಡಿಯನನ್ನು ಫೈಂಡ್ ಮಾಡಿದ್ಮೇಲೆ ನಾವು ಅದೇ ಎಕ್ಸ್ ಐ ಬರುತ್ತೆ ನಮ್ಮ ಮೀಡಿಯನ್ನು. ಸೊ ಅದಾದಮೇಲೆ ನಾವು ಸಬ್ಸ್ಟ್ರಾಕ್ಷನ್ ಮಾಡಬೇಕು ವಿತ್ ಎಮ್ ಅಂತ ಮಿಡ್ ಪಾಯಿಂಟ್ ಜೊತೆಗೆ. ಸೊ ಇವಾಗ ನೋಡಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಗಿ ಏನಾಗಿರುತ್ತೆ ಬಿಫೋರ್ ದ ಫ್ರೀಕ್ವೆನ್ಸಿ ವ್ಯಾಲ್ಯೂ ನೋಡಿ ಇಲ್ಲಿ 14 ಇದೆಯಲ್ಲ. ಸೊ ಇಲ್ಲಿ ಏನಾಗುತ್ತೆ ಬಿಫೋರ್, ಅದಕ್ಕಿಂತ ಮುಂಚೆದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೂಡ 4 ಆಯಿತು ನೋಡಿ. ಫ್ರೀಕ್ವೆನ್ಸಿ ಮತ್ತು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಸ್ಡ್ ಆನ್ ದ ಮೀಡಿಯನ್ ಕ್ಲಾಸ್ 20 to 30 ಇದೆ. ಸೊ ಎಲ್ ಈಸ್ ಈಕ್ವಲ್ ಟು 20 ಬಂತು. ಅದರದ್ದು ಫ್ರೀಕ್ವೆನ್ಸಿ ಏನಾಯಿತು 14. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬಿಫೋರ್ ದ ಫ್ರೀಕ್ವೆನ್ಸಿ ಇರುತ್ತೆ, ಇದಕ್ಕಿಂತ ಮುಂಚೆದು ಬರುತ್ತಲ್ಲ ಅದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಇವಾಗ ನೋಡಿ ಮೀಡಿಯನ್ ಅಂತ ಇಲ್ಲಿ ಮೀಡಿಯನ್ ನೋಡಿ. ಮೀಡಿಯನ್ ಅಂತಂದರೆ ಎಕ್ಸ್ ಬಾರ್ ಅಂತ ಇರುತ್ತಲ್ಲ. ಸೊ ಈಸ್ ಈಕ್ವಲ್ ಟು ಎಕ್ಸ್ ಐ ಬಾರ್ ಅಂತ ನಾವು ತೊಗೋಬೋದು. ಸೊ ಇಲ್ಲಿ ಏನು ಬರುತ್ತೆ ಎಲ್ ಪ್ಲಸ್ ಫಾರ್ಮುಲಾ ಏನಿದೆ ನಮಗೆ ಎಲ್ ಪ್ಲಸ್ n/2 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಇಂಟು ಹೆಚ್. ಹೆಚ್ ಅಂತಂದರೆ ಇಂಟರ್ವಲ್, ಎಷ್ಟೆಷ್ಟು ಗ್ಯಾಪ್ ಇದೆ ನೋಡಿ. ಹೆಚ್ ಅಂತಂದರೆ ಇಂಟರ್ವಲ್. ಹೆಚ್ ಈಸ್ ಈಕ್ವಲ್ ಟು ಏನಿದೆ ನಮಗೆ 10 ನೋಡಿ. 0ದಿಂದ 10 10ದಿಂದ 20 10 ಡಿಫ್ರೆನ್ಸ್ ಇದೆ. ಸೊ ಇವಾಗ ವ್ಯಾಲ್ಯೂ ಆಗ್ತಾರೆ. ಎಲ್ ಈಸ್ ಈಕ್ವಲ್ ಟು ಎಷ್ಟಿದೆ 20 ಪ್ಲಸ್ n/2 ಆಲ್ರೆಡಿ ಫೈನ್ ಮಾಡಿದ್ವಿ 25 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 14 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಇಸ್ ಆಲ್ಸೋ 14 ಇಂಟು 10. ಸಿಂಪ್ಲಿಫೈ ಮಾಡಿದ್ರೆ 20 ಪ್ಲಸ್ 25 ಮೈನಸ್ 14 ನೋಡಿ ಎಷ್ಟು ಬರುತ್ತೆ. 25 14 ಸಬ್ಸ್ಟ್ರಾಕ್ಷನ್ ಮಾಡಿದರೆ 5 4 ಹೋದರೆ 1 ಬರುತ್ತೆ. ಸೊ 12 1 ಹೋದರೆ 1. ಸೊ 11 ಇಂಟು 10 ಡಿವೈಡೆಡ್ ಬೈ 14. ಸೊ ದಿಸ್ ಈಸ್ ಈಕ್ವಲ್ ಟು 20 ಪ್ಲಸ್ 11 ಇಂಟು 10 is 110 ಡಿವೈಡೆಡ್ ಬೈ 14. ದಿಸ್ ಈಸ್ ಈಕ್ವಲ್ ಟು 20 ಪ್ಲಸ್ ನೋಡಿ ಇದರಿಂದ ಡಿವೈಡ್ ಮಾಡ್ಬೋದು. 110/14 ಈಸ್ ಏನು ಬರುತ್ತೆ ನಮಗೆ 7.86. ಸೊ ಆ್ಯಡ್ ಮಾಡಿದರೆ 27.86
ಯಾವುದು ನಮ್ಗೆ ಬಂದಿರೋದು ಎಕ್ಸ್ ಐ ಬಾರ್ ಅಂತ. ಸೊ ಇವಾಗ ಇಲ್ಲೇನಿರುತ್ತೆ ಎಕ್ಸ್ ಐ ಬಾರ್ ಮೈನಸ್ ಮಿಡ್ ಪಾಯಿಂಟ್ ಅಂತ. ನೋಡಿ ಏನಿದೆ ನಮಗೆ ಎಕ್ಸ್ ಐ ಬಾರ್ ಆಲ್ರೆಡಿ ಫೈನ್ ಮಾಡಿದ್ದೀವಿ, ಮೀಡಿಯನ್ನು 27.86 ಇದೆಯಲ್ಲ. ಸೊ 27.86 ಮೈನಸ್ 5 ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 22.86. ಇದು ಎಕ್ಸ್ ಐ ಬಾರ್ ಮೈನಸ್ ಎಮ್ ಅಂತ. ಸೊ ಅದೇ ಥರ ನೋಡಿ ನೆಕ್ಸ್ಟ್ 27.86 ಮೈನಸ್ 15 ಈಸ್ ಈಕ್ವಲ್ ಟು 12.86. ನೆಕ್ಸ್ಟ್ 27.86 ಸೇಮ್ ಎಲ್ಲದಕ್ಕೂ ಎಕ್ಸ್ ಐ ಬಾರ್ ಸೇಮ್ ಇರುತ್ತೆ. ಮೈನಸ್ ಇಲ್ಲಿ ಎಷ್ಟಿದೆ ನೋಡಿ ನಮಗೆ 25. ನೋಡಿ ಮಿಡ್ ಪಾಯಿಂಟನ್ನು ಮೈನಸ್ ಮಾಡ್ಕೊತಾ ಇದೆ. ಸೊ ಈಸ್ ಈಕ್ವಲ್ ಟು 2.86. ನೆಕ್ಸ್ಟ್ 27.86 ಮೈನಸ್ 35. ನೋಡಿ ಮಿಡ್ ಪಾಯಿಂಟ್ ಏನಿದೆ ನಮಗೆ 35 ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಇದು ಮೈನಸ್ ಬರುತ್ತೆ ನಮಗೆ, ಮೈನಸ್ 7.14. ಅದೇ ಥರ ನೋಡಿ ಇಲ್ಲಿ 27.86 ಮೈನಸ್ ಇಲ್ಲೆಷ್ಟಿದೆ 45. ಸೊ ಈಸ್ ಈಕ್ವಲ್ ಟು ಮೈನಸ್ ಏನಾಗುತ್ತೆ 17.14. ಸೊ ಅದೇ ಥರ 27.86 ಮೈನಸ್ 55 ಈಸ್ ಈಕ್ವಲ್ ಟು ಏನು ಬರುತ್ತೆ ಮೈನಸ್ 27.14 ಅಂತ. ಸೊ ಎಕ್ಸ್ ಐ ಬಾರ್ ಮೈನಸ್ ಎಮ್ ಬಂತು. ಇವಾಗ ಎಫ್ ಐ ಅಂದರೆ ಫ್ರೀಕ್ವೆನ್ಸಿ ಇಂಟು ಮಾಡ್ ಎಕ್ಸ್ ಐ ಬಾರ್ ಮೈನಸ್ ಎಮ್ ಅಂತ ಮಲ್ಟಿಪ್ಲಿಕೇಶನ್ ನೋಡಿ ಇಲ್ಲೇನು ಬರುತ್ತೆ ಎಫ್ ಐ ಅಂತಂದರೆ ಇದೆಲ್ಲ ನಮಗೆ 6 ಇಂಟು 22.86 ಈಸ್ ಈಕ್ವಲ್ ಟು ಏನು ಬರುತ್ತೆ 137. ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ ಈ ಲೈನ್. ಇವಾಗ 137.16 ಮಲ್ಟಿಪ್ಲೈ ಮಾಡ್ತಾ. ಅದೇ ಥರ ನೆಕ್ಸ್ಟು ಎಫ್ ಐ ಎಷ್ಟಿದೆ ನಮಗೆ 8 ಇದೆ. 8 ಇಂಟು ಇಲ್ಲೆಷ್ಟಿದೆ ನೋಡಿ ಎಕ್ಸ್ ಐ ಬಾರ್ ಮೈನಸ್ ಎಮ್ ಅಂದರೆ 12 ಇದೆ. 12.86 ಈಸ್ ಈಕ್ವಲ್ ಟು 102.88. ನೆಕ್ಸ್ಟ್ ಫ್ರೀಕ್ವೆನ್ಸಿ 14 ಇದೆ. 14 ಇಂಟು ಎಕ್ಸ್ ಐ ಬಾರ್ ಮೈನಸ್ ಎಮ್ ಏನಿದೆ 2.86 ಈಸ್ ಈಕ್ವಲ್ ಟು 40.04. ನೆಕ್ಸ್ಟ್ ನೋಡಿ ಎಫ್ ಐ ಏನಿದೆ 16 ಇಂಟು ನೋಡಿ ಇಲ್ಲೇನಿದೆ ಮೈನಸ್ 7.14 ಈಸ್ ಈಕ್ವಲ್ ಟು ಏನಾಗುತ್ತೆ ಮೈನಸ್ 114.24 114.24. ನೆಕ್ಸ್ಟ್ ನೋಡಿ ಫ್ರೀಕ್ವೆನ್ಸಿ 4 ಇದೆ. 4 ಇಂಟು ಇಲ್ಲೇನಿದೆ ಮೈನಸ್ 17.14 ಈಸ್ ಈಕ್ವಲ್ ಟು ಏನು ಬರುತ್ತೆ ಮೈನಸ್ 68.56. ನೆಕ್ಸ್ಟ್ 2 ಇಂಟು ಮೈನಸ್ 27.14 ಈಸ್ ಈಕ್ವಲ್ ಟು 54.28. ನೋಡಿ ಇವಾಗ ಎಫ್ ಐ ಇಂಟು ಎಕ್ಸ್ ಐ ಬಾರ್ ಮೈನಸ್ ಎಮ್ ಬಂತು. ಇವಾಗ ಇದ್ರದ್ದು ಸಮೇಷನ್ ಮಾಡಿದರೆ ಇಲ್ಲಿ ನೋಡಿ ಸಮೇಷನ್ ಎಫ್ ಐ ಮಾಡ್ ಎಕ್ಸ್ ಐ ಮೈನಸ್ ಎಮ್ ಈಸ್ ಈಕ್ವಲ್ ಟು 517.60. ನೋಡಿ ಆ್ಯಡ್ ಮಾಡಿದ್ರೆ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಎಫ್ ಐ ಇಲ್ಲೇ ಬರ್ಬಿಡೋಣ ಗೊತ್ತಾಗ್ಬಿಡುತ್ತೆ. ಸಮೇಷನ್ ಎಫ್ ಐ ಅಂದರೆ 50 ಇದೆ ನೋಡಿ. ಇವಾಗ ಏನು ಕೇಳಿರೋದು ಮೀನ್ ಡಿವಿಷನ್. ಸೊ ಮೀನ್ ಡಿವಿಷನ್ ಫೈಂಡ್ ಮಾಡ್ಕೊಳ್ಳೋಣ. ಮೀನ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಏನಿದೆ ಮೀನ್ ಡಿವಿಯೇಷನ್ ಅಂದರೆ ಎಮ್ ಈಸ್ ಈಕ್ವಲ್ ಟು ಸಮೇಷನ್ ಎಫ್ ಐ mod xi bar minus m whole divided by
ಸಮೇಷನ್ ಎಫ್ ಐ ಈಸ್ ಈಕ್ವಲ್ ಟು ನೋಡಿ ಸಮೇಷನ್ ಎಫ್ ಐ mod ಎಕ್ಸ್ ಐ ಮೈನಸ್ ಎಮ್ ಏನಿದೆ 517.16 ಇದೆ 517.16 ನೋಡಿ 500 ಕರೆಕ್ಟ್ ಇದೆಯಾ 517.16 ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ನೋಡಿ 50 ಇದೆ ಡಿವೈಡೆಡ್ ಬೈ 50 ಈಸ್ ಈಕ್ವಲ್ ಟು ಡಿವಿಷನ್ ಮಾಡಿದಾಗ ಏನು ಬರುತ್ತೆ ನಮಗೆ ಆನ್ಸರು 10.34. This is a mean deviation for the given data. Nodi. Find the mean deviation about the median for the following data marks. So first marks kottida kelgade number of girls. So marks anna ನಾವು ಏನಂತ ತಗೋಬಹುದು ಕ್ಲಾಸ್ ಇಂಟರ್ವಲ್ ಅಂತ. ಸೊ ಆಮೇಲೆ ನಂಬರ್ ಆಫ್ ಗರ್ಲ್ಸ್ ಅನ್ನ ಫ್ರೀಕ್ವೆನ್ಸಿ ಅಂತ. ಸೊ ಕ್ಲಾಸ್ ಇಂಟರ್ವಲ್ 0 to 10, 10 to 20, 20 to 30, 30 to 40, 40 to 50 ಮತ್ತು 50 to 60. ಮಿಡ್ ಪಾಯಿಂಟ್ ತೊಗೊಂಡಾಗ 0ದಿಂದ 10ಗೆ ಯಾವ್ದು ಬರುತ್ತೆ ಮಿಡ್ ಪಾಯಿಂಟ್ 5, 10 to 20 15, 20 to 30 25, 30 to 40 35, 40 to 50 45, 50 to 60 55. ಸೊ ಫ್ರೀಕ್ವೆನ್ಸಿ ನಂಬರ್ ಆಫ್ ಗರ್ಲ್ಸ್ ಕೊಟ್ಟಿದ್ದಲ್ಲ ಅದು 6, 8, 14, 16, 4, 2 ಅಂತ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಇಲ್ಲೇ ಬರ್ತಿದ್ದೀನಿ ನೋಡಿ 6 ಫಸ್ಟ್ ಬರುತ್ತೆ ಆ್ಯಸ್ ಇಟ್ ಈಸು, ಆಮೇಲೆ 6 + 8 ಅಡಿಷನ್ ಬಂದಿರೋ ಆನ್ಸರ್ ಮತ್ತು 14 ಅಡಿಷನ್ ಬಂದಿರೋ ಆನ್ಸರ್ 16 ಮತ್ತು ಬಂದಿರೋ ಆನ್ಸರ್ 4 ಮತ್ತು ಬಂದಿರೋ ಆನ್ಸರ್ಗೆ 2 ಆ್ಯಡ್ ಮಾಡ್ತಾ ಹೋದರೆ ನಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬರುತ್ತೆ. ಇವಾಗ mod ಎಕ್ಸ್ ಐ ಮೈನಸ್ ಎಮ್ ಅಂತ ಮಿಡ್ ಪಾಯಿಂಟ್ ಎಮ್ ಅಂದರೆ ಮಿಡ್ ಪಾಯಿಂಟ್ ಆಲ್ರೆಡಿ ಫೈಂಡ್ ಮಾಡಿದ್ದೀವಿ. ಬಟ್ ಇಲ್ಲಿ ನಮ್ಗೆ ಏನು ಬೇಕಿರೋದು ಎಕ್ಸ್ ಐ ಫೈಂಡ್ ಮಾಡಬೇಕಾದ್ರೆ ನಾವು ಮೀಡಿಯನ್ ಅಂತಂದರೆ ಏನಿದೆ ನಮಗೆ ಫಾರ್ಮುಲಾ ಎಲ್ ಪ್ಲಸ್ n/2 ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಇಂಟು ಹೆಚ್ ಅಂತ. ಸೊ ಎಲ್ ಅಂತಂದರೆ ನೋಡಿ ಇಲ್ಲಿ ಬೇಸ್ಡ್ ಆನ್ ದ ಎನ್ ಅಂದರೆ ಏನಿದೆ ಸಮೇಷನ್ ಆಫ್ ಎಫ್ ಐ ಇಸ್ 50 ಇದೆ. ಸೊ n/2 ಅಂದರೆ ಏನಾಗುತ್ತೆ ನಮಗೆ 25th 50/2 ಇಸ್ 25th ಟರ್ಮ್. ಸೊ 25th ಟರ್ಮ್ ಅಂದರೆ ಮೀಡಿಯನ್ ಕ್ಲಾಸ್ ಏನಾಗುತ್ತೆ 20 to 30. ಸೊ ಎಲ್ ಏನು ಬರುತ್ತೆ ನಮಗೆ 20. ಸೊ L20 ನೋಡಿ 20 to 30 ಅಂತಂದರೆ L20 ಆಯಿತು. ಇವಾಗ ಫ್ರೀಕ್ವೆನ್ಸಿ ಏನು ಬರುತ್ತೆ ನೋಡಿ 20 to 30 ಅಂದರೆ 40. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬಿಫೋರ್ ದ ಫ್ರೀಕ್ವೆನ್ಸಿ ತೊಗೊಂಡಿರ್ತೀವಲ್ಲ ಅದ್ರದ್ದು ಬಿಫೋರ್ ಯಾವುದಿರುತ್ತೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇಸ್ ಆಲ್ಸೋ 40. ಸೊ ವ್ಯಾಲ್ಯೂ ಪುಟ್ ಮಾಡಿದ್ರೆ 20 + 25 - 14 ಡಿವೈಡೆಡ್ ಬೈ 14. ಹೆಚ್ ಅಂದರೆ ಏನಿರುತ್ತೆ ನೋಡಿ ಈ ಕ್ಲಾಸ್ ಇಂಟರ್ವಲ್ ಮಧ್ಯೆ ಎಷ್ಟಿದೆ 10 ಡಿಫ್ರೆನ್ಸ್. ಸೊ ಹೆಚ್ ಈಸ್ ಈಕ್ವಲ್ ಟು 10. ಸೊ ನೋಡಿ 25 - 14 ಡಿವೈಡೆಡ್ ಬೈ 14 ಇಂಟು 10 ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಐ ಬಾರ್ ಏನು ಬಂತು ನಮಗೆ 24.86. ಸೊ ಇದನ್ನು ಯೂಸ್ ಮಾಡಿಬಿಟ್ಟು ನಾವು ನೋಡಿ ಎಕ್ಸ್ ಐ ಬಾರ್ ಮೈನಸ್ ಎಮ್ ಅಂದರೆ ಸಬ್ಸ್ಟ್ರಾಕ್ಷನ್. ಇಲ್ಲಿ ಎಕ್ಸ್ ಐ ಬಾರ್ 27.86 ಎಲ್ಲದಕ್ಕೂ ಫಿಕ್ಸ್ ಇದೆ. ಅದರಲ್ಲಿ -5 -15 -25 -35 -45 -55 ಸಬ್ಸ್ಟ್ರಾಕ್ಷನ್ ಮಾಡಿದಾಗ ಆನ್ಸರ್ ಬಂತು. ಇವಾಗ ನೋಡಿ ಎಫ್ ಐ ಇಂಟು ಎಕ್ಸ್ ಐ ಬಾರ್ ಮೈನಸ್ ಎಮ್ ಅಂತ ಸೊ ಬಂದಿರುತ್ತಲ್ಲ ಇಲ್ಲ ಆನ್ಸರ್. ಇದಕ್ಕೆ ಫ್ರೀಕ್ವೆನ್ಸಿ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಸೊ ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಮೈನಸ್ ಎಮ್ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ 517.60. ನೋಡಿ ಇವಾಗ ಮೀನ್ ಡಿವಿಯೇಷನ್ ಏನಿದೆ ಸಮೇಷನ್ ಎಫ್ ಐ mod ಎಕ್ಸ್ ಐ ಬಾರ್ ಮೈನಸ್ ಎಮ್ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಅಂದರೆ 517.16 ಡಿವೈಡೆಡ್ ಬೈ 50 ಈಸ್ ಈಕ್ವಲ್ ಟು 10.34. ನೆಕ್ಸ್ಟ್ ನೋಡಿ 45th ಕ್ವಶನ್ ಪಾರ್ಟ್ ಡಿ ಅಲ್ಲಿ ಲಾಸ್ಟ್ ಕ್ವಶನ್ ಇದೆ. ಒನ್ ಕಾರ್ಡ್ ನೋಡಿ 45th ಕ್ವಶನ್ ಏನಿದೆ. ಒನ್ ಕಾರ್ಡ್ ಈಸ್ ಡ್ರಾನ್ ಫ್ರಮ್ ವೆಲ್ ಶಫಲ್ಡ್ ಡೆಕ್ ಆಫ್ 52 ಕಾರ್ಡ್ಸ್. ಇಫ್ ಈಚ್ ಔಟ್ಕಮ್ ಈಸ್ ಈಕ್ವಲಿ likely calculate the probability that the card will be in case diamond ಇದ್ರೆ ಏನು ಬರುತ್ತೆ probability, not an ace ಇದ್ರೆ ಏನು ಬರುತ್ತೆ black card ಅಂದರೆ that is a club or spade ಯಾವುದಾದ್ರೂ ಇರ್ಬೋದು. ಸೊ 5th one not a black card ಅಂತ ನೋಡಿ ಇಲ್ಲಿ ಫಸ್ಟ್ ಏನು ತಗೊಳ್ಳೋಣ. ವೆನ್ ಕಾರ್ಡ್ ಈಸ್ ಡ್ರಾನ್ ಫ್ರಮ್ ಅ ವೆಲ್ ಶಫಲ್ಡ್ ಟೈಪ್ ಆಫ್ 52 ಕಾರ್ಡ್ಸ್ ಅಂತಂದರೆ ನಮಗೆ ಟೋಟಲ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಏನು ಬರುತ್ತೆ ನೋಡೋಣ. ವೆನ್ ಕಾರ್ಡ್ ಈಸ್ drawn from a well shuffled deck of 52 cards. ನೋಡಿ 52 ಕಾರ್ಡ್ಸ್ ಅಂದರೆ
ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ಏನು ಬರುತ್ತೆ, ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ದಟ್ ಈಸ್ n of s is equal to 52. ಸೊ 52 ಕಾರ್ಡ್ಸ್ ಅಂದರೆ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 52ನೇ ಇರುತ್ತೆ. ಸೊ ಫಸ್ಟ್ ಒನ್ ಏನು ಕೊಟ್ಟಿದ್ದಾನೆ, ಎ ಡೈಮಂಡ್. ಸೊ ಡೈಮಂಡ್ ಇದ್ದಾಗ ಏನಾಗುತ್ತೆ, ಸೊ ಇಲ್ಲೇನು ತಗೊಳ್ಳೋಣ, ಈವೆಂಟ್ ಎ ಈಸ್ ಅ ಡೈಮಂಡ್ ಅಂತ. ಡೈಮಂಡ್. ಸೊ ನೋಡಿ ಇವಾಗ ಏನು ಬರುತ್ತೆ, ಎನ್ ಆಫ್ ಎ ಈಸ್ ಈಕ್ವಲ್ ಟು ಅಂದರೆ ಡೈಮಂಡ್ ಟೋಟಲ್ ಕಾರ್ಡ್ಸು 52 ಕಾರ್ಡ್ಸ್ ಗೊತ್ತಾಯಿತು ನಮಗೆ. 52 ಕಾರ್ಡ್ಸಲ್ಲಿ ಡೈಮಂಡ್ ಕಾರ್ಡ್ಸ್ ಎಷ್ಟು ಇರುತ್ತೆ ನಮಗೆ, 13 ಕಾರ್ಡ್ಸ್ ಡೈಮಂಡ್ ಇರುತ್ತೆ. ಸೊ ಎನ್ ಆಫ್ ಎಸ್ ಆಲ್ರೆಡಿ ಯೂಸ್ ಮಾಡಿದ್ವಿ, ಅಂದರೆ ಬರ್ತಿದ್ವಿ, ಇಲ್ಲಿ 52 ಇದೆ. ಸೊ ಪ್ರೊಬಾಬಿಲಿಟಿ ಆಫ್ ಎ ಅಂದರೆ ಪ್ರೊಬಾಬಿಲಿಟಿ ಆಫ್ ದ ಡೈಮಂಡ್ ಏನಾಗುತ್ತೆ, ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ. ಸೊ ಎನ್ ಆಫ್ ಎ ಎಷ್ಟಿದೆ ನಮಗೆ, 13 ಇದೆ. ಎನ್ ಆಫ್ ಎ ಈಸ್ 13, ಎನ್ ಆಫ್ ಎಸ್ ಈಸ್ 52. ಸೊ ಇದನ್ನು ಡಿವೈಡ್ ಮಾಡೋಣ. 31 1s 31 4s ಈಸ್ 52. ಸೊ 1/4 ಯಾವುದು, ಪ್ರೊಬಬಿಲಿಟಿ ಆಫ್ ದ ಡೈಮಂಡ್. ನೋಡಿ ಕ್ಯಾಲ್ಕುಲೇಟ್ ದ ಪ್ರೊಬಬಿಲಿಟಿ ದಟ್ ಕಾರ್ಡ್ ವಿಲ್ ಬಿ ದ ಡೈಮಂಡ್. ಕಾರ್ಡ್ ವಿಲ್ ಬಿ ದ ಡೈಮಂಡ್ ಇದ್ದಾಗ ಏನು ಬರುತ್ತೆ ಪ್ರೊಬಬಿಲಿಟಿ, 1/4. ಸೊ ನೆಕ್ಸ್ಟ್ ಏನು ಕೇಳಿದರೆ, ನಾಟ್ ಆ್ಯನ್ ಏಸ್ ಅಂತ. ಸೆಕೆಂಡ್ ಒನ್, ನಾಟ್ ಆ್ಯನ್ ಏಸ್ ಅಂತ. ಸೊ ನೋಡಿ ನಾಟ್ ಆ್ಯನ್ ಏಸ್ ಅಂತಂದರೆ ಫಸ್ಟ್ ಏನು ಮಾಡಬೇಕು, ಏಸನ್ನು ಫೈಂಡ್ ಮಾಡ್ಕೊಳ್ಳೋಣ. ನಂಬರ್ ಆಫ್ ಏಸನ್ನು ಫೈಂಡ್ ಮಾಡಿಬಿಟ್ಟು ನಾಟ್ ಆ್ಯನ್ ಏಸನ್ನು ಫೈಂಡ್ ಮಾಡ್ಬೋದು. ಸೊ ಇಲ್ಲಿ ಲೆಟ್ ಬಿ ಅನ್ನೋದು ಏನಾಗುತ್ತೆ, ಕಾರ್ಡ್ ಡ್ರಾನ್ ಈಸ್ ಅನ್ ಏಸ್. ಕಾರ್ಡ್ ಡ್ರಾನ್ ಈಸ್ ಆ್ಯನ್ ಏಸ್ ಅಂತ. ಸೊ ಎನ್ ಆಫ್ ಬಿ ಅಂದರೆ ನೋಡಿ ನಂಬರ್ ಆಫ್ ಏಸ್ ಎಷ್ಟು ಇರುತ್ತೆ ಅಂತಂದರೆ 4. ಸೊ ಟೋಟಲ್ ನಂಬರ್ ಆಫ್ ಕಾರ್ಡ್ಸ್ ಎಷ್ಟಿದೆ ನಮಗೆ, 52. ಇವಾಗ ಪ್ರೊಬಬಿಲಿಟಿ ಆಫ್ ದ ಬಿ ಏನು ಬರುತ್ತೆ, ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ. ಸೊ ಎನ್ ಆಫ್ ಬಿ 4 ಇದೆ, ಡಿವೈಡೆಡ್ ಬೈ ಎನ್ ಆಫ್ ಎಸ್ 52. ಸೊ ಈಸ್ ಈಕ್ವಲ್ ಟು ಏನು ಬರುತ್ತೆ, 4 1s 4 13s ಈಸ್ 1/13. ಇದು ನಮಗೆ ಏಸ್ ಬಂದಿರೋದು. ನಾವು ಫಸ್ಟ್ ಏಸನ್ನು ಫೈಂಡ್ ಮಾಡಿರೋದು. ಇವಾಗ ನಾಟ್ ಆ್ಯನ್ ಏಸ್ ಅಂತಂದರೆ 1 ಮೈನಸ್ ಪಿ ಆಫ್ ಬಿ ಅಂತ. ಸೊ 1 ಮೈನಸ್ ಪಿ ಆಫ್ ಬಿ ಆಲ್ರೆಡಿ ಫೈಂಡ್ ಮಾಡಿದ್ವಿ, 1/13 ಇದೆ. ಸೊ ಇದು ಸಿಂಪ್ಲಿಫೈ ಮಾಡಿದ್ರೆ ನಾಟ್ ಆ್ಯನ್ ಏಸ್ ಬರುತ್ತೆ. ಇದನ್ನು ನಾವು ಪಿ ಆಫ್ ಬಿ ಡ್ಯಾಶ್ ಅಂತ ಕೂಡ ಹೇಳ್ಬೋದು, ನಾಟ್ ಆ್ಯನ್ ಏಸ್ ಅಂತಂದರೆ. ಸೊ LCM 13 ಬಂತು. ಇಲ್ಲಿ 13 ಮೈನಸ್ 1 ಅಂದರೆ ಏನು ಬರುತ್ತೆ ಆನ್ಸರು, 12 ಡಿವೈಡೆಡ್ ಬೈ 13. ಯಾವುದು, ನಾಟ್ ಆ್ಯನ್ ಏಸ್. ಸೆಕೆಂಡ್ ಒನ್ ಕೇಳಿದ್ನಲ್ಲ, ನಾಟ್ ಆ್ಯನ್ ಏಸ್. ನೆಕ್ಸ್ಟ್ ಥರ್ಡ್ ಒನ್ ಬ್ಲ್ಯಾಕ್ ಕಾರ್ಡ್ ಅಂತ ಹೇಳಿ ನೋಡಿ. ನೆಕ್ಸ್ಟ್ ಬ್ಲ್ಯಾಕ್ ಕಾರ್ಡ್. ಥರ್ಡ್ ಬ್ಲ್ಯಾಕ್ ಕಾರ್ಡ್. ಸೊ ಬ್ಲ್ಯಾಕ್ ಕಾರ್ಡು ಅದನ್ನು ಏನಂತ ಹೇಳ್ತಿದ್ದಾನೆ, ಕ್ಲಬ್ ಆರ್ ಸ್ಪೇಡ್ ಅಂತ ಹೇಳ್ತಿದ್ದೆ. ದಟ್ ಈಸ್ ಕ್ಲಬ್ ಆರ್ ಸ್ಪೇಡ್ ಅಂತ. ಥರ್ಡ್ ಕ್ವಶನ್. ಸೊ ಇವಾಗ ಮತ್ತೆ ಯಾವುದಾದ್ರೂ ಒಂದು ಇದು ತೊಗೊಂಡ್ಬಿಡೋಣ. ಇಲ್ಲಿ ಇವೆಂಟ್ ಅಂದರೆ ನಮ್ಗೆ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎನ್ ಆಫ್ ಎಸ್ ಆಗುತ್ತೆ. ಇಲ್ಲಿ ಲೆಟ್ ಸಿ ಅಂತ ತೊಗೊಳ್ಳೋ, ಆಲ್ರೆಡಿ ಎ ಬಿ ತೊಗೊಂಡಿದ್ದಿ. ಸಿ ಬಿ ಎ ಕಾರ್ಡ್ ಈಸ್ ಡ್ರಾನ್. ಕಾರ್ಡ್ ಡ್ರಾನ್ ಈಸ್ ಅ ಬ್ಲ್ಯಾಕ್ ಕಾರ್ಡ್ ಅಂತ. ಕಾರ್ಡ್ ಡ್ರಾನ್ ಈಸ್ ಬ್ಲ್ಯಾಕ್ ಕಾರ್ಡ್ ಅಂತ ತಗೊಳ್ಳೋಣ. ಕಾರ್ಡ್. ಸೊ ಎನ್ ಆಫ್ ಸಿ ಎಷ್ಟು ಬ್ಲ್ಯಾಕ್ ಕಾರ್ಡ್ ಇದೆ ನಮಗೆ ಟೋಟಲ್ ನಂಬರ್ ಆಫ್ ಕಾರ್ಡ್ಸಲ್ಲಿ, ಬ್ಲ್ಯಾಕ್ ಕಾರ್ಡ್ಸು 26. ನೋಡಿ ಟೋಟಲ್ಲು 52 ಕಾರ್ಡ್ಸಲ್ಲಿ 26 ಬ್ಲ್ಯಾಕ್ ಕಾರ್ಡ್ಸ್ ಇರುತ್ತೆ. ಸೊ ಟೋಟಲ್ ಕಾರ್ಡ್ಸ್ ಎಷ್ಟಿದೆ ನಮಗೆ 52. ಸೊ ಇವಾಗ ಪ್ರೊಬಬಿಲಿಟಿ ಆಫ್ ಸಿ ಏನಾಗುತ್ತೆ, ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು 26 ಡಿವೈಡೆಡ್ ಬೈ 52.
ನೋಡಿ ಇಲ್ಲಿ ಡಿವಿಷನ್ ಮಾಡಿದಾಗ 26/52 ಅಂದರೆ 26 1s 26 2s. ಸೊ ಆನ್ಸರ್ ಏನು ಬಂತು ನಮಗೆ 1/2 ಅಂದರೆ ಬ್ಲ್ಯಾಕ್ ಕಾರ್ಡನ್ನು ತಗೊಂಡಾಗ. ದಟ್ ಈಸ್ ಅ ಕ್ಲಬ್ ಇರ್ಬೋದು ಅಥವಾ ಸ್ಪೇಡ್ ಇರ್ಬೋದು ಅಂತ. ನೆಕ್ಸ್ಟ್ 4th ಒನ್ ಇನ್ನೊಂದಿದೆ ಕ್ವಶನ್ ನೋಡಿ. 4th ಏನಿದೆ ನೋಡೋಣ. ನಾಟ್ ಅ ಬ್ಲ್ಯಾಕ್ ಕಾರ್ಡ್ ಅಂತ. ನಾಟ್ ಎ ಬ್ಲ್ಯಾಕ್ ಕಾರ್ಡ್. ಸೊ ಬ್ಲ್ಯಾಕ್ ಕಾರ್ಡ್ ಅಲ್ಲದೆ ಇರೋದು ಅಂತ ಕೇಳ್ತಿದ್ದೆ. ನಾವು ಆಲ್ರೆಡಿ ಇಲ್ಲೇನು ಮೇಲೆ ಯೂಸ್ ಮಾಡಿದ್ವಿ, ಬ್ಲ್ಯಾಕ್ ಕಾರ್ಡನ್ನು ಫೈಂಡ್ ಔಟ್ ಮಾಡಿದ್ವಿ, ಪ್ರೊಬಬಿಲಿಟಿ ಆಫ್ ದ ಬ್ಲ್ಯಾಕ್ ಕಾರ್ಡು. ಸೊ ನಾಟ್ ಅ ಬ್ಲ್ಯಾಕ್ ಕಾರ್ಡ್ ಅಂತಂದರೆ ಏನಾಗುತ್ತೆ ನಮಗೆ, ಪಿ ಆಫ್ ಸಿ ಡ್ಯಾಶ್ ಅಂತ ಕಾಂಪ್ಲಿಮೆಂಟ್ ಅಂತ ಹೇಳ್ಬೋದು. ಸೊ 1 - ಪಿ ಆಫ್ ಸಿ ಈಸ್ ಈಕ್ವಲ್ ಟು ಏನಾಗುತ್ತೆ, 1 - 1/2 ಈಸ್ ಅ 1/2 ಅಂತ. ಸೊ ನೋಡಿ ಕ್ವಶನ್ ನೋಡೋಣ ಏನಿತ್ತು ಅಂತ. 1 card is drawn from the well-shuffled deck of 52 cards. If each outcome is equally likely, calculate the probability that the card will be diamond, not an ace, black card, that is a club or spade, not a black card anta. So 1 card is drawn from a well-shuffled deck of 52 cards. So number of a possible outcomes ಏನಾಗಿರುತ್ತೆ, that is n of s is equal to 52. ಸೊ 52 ಕಾರ್ಡ್ಸ್ ಇದೆ ಅಂದರೆ ನಂಬರ್ ಆಫ್ ಔಟ್ಕಮ್ಸ್ ಕೂಡ 52 ಇರುತ್ತೆ. ಸೊ ಡೈಮಂಡು ಇಲ್ಲೇನು ತೊಗೊತೀವಿ, ಎ ಈಸ್ ಅ ಡೈಮಂಡ್ ಕಾರ್ಡ್ ಅಂತ. ಸೊ ಡೈಮಂಡ್ ಕಾರ್ಡ್ ಎಷ್ಟಿದೆ ನಮಗೆ, ಟೋಟಲ್ ನಂಬರ್ ಆಫ್ 52 ಕಾರ್ಡ್ಸಲ್ಲಿ 13 ಕಾರ್ಡ್ಸ್ ಡೈಮಂಡ್ ಕಾರ್ಡ್ಸ್. ಸೊ ಪ್ರೊಬಬಿಲಿಟಿ ಆಫ್ ಎ ಅಂತಂದರೆ ಡೈಮಂಡ್ ಕಾರ್ಡ್ ಅಂತ ತೊಗೊಂಡಿದ್ವಿ. ಸೊ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಈಸ್ ಅ 1/4. ನೋಡಿ 13/52 ಈಸ್ ಅ 1/4 ಅಂತ. ನೆಕ್ಸ್ಟ್ ನಾಟ್ ಆ್ಯನ್ ಏಸ್. ಸೊ ಫಸ್ಟ್ ಏನು ಮಾಡೋಣ, ಏಸ್ ಇರೋದನ್ನು ಫೈಂಡ್ ಮಾಡಿಬಿಟ್ಟು ಆಮೇಲೆ ಅದನ್ನು ಮೈನಸ್ ಮಾಡಿದ್ರೆ ನಾಟ್ ಆನ್ ಏಸ್ ಬರುತ್ತೆ. ಲೆಟ್ ಬಿ ಕಾರ್ಡ್ ಡ್ರಾನ್ ಈಸ್ ಅನ್ ಏಸ್ ಅಂತ. ಸೊ ಎನ್ ಆಫ್ ಬಿ ಟೋಟಲ್ ನಂಬರ್ ಆಫ್ ಏಸ್ ಎಷ್ಟು, ಕಾರ್ಡ್ ಏಸ್ ಎಷ್ಟಿದೆ ಇನ್ ದ ಟೋಟಲ್ ನಂಬರ್ ಆಫ್ ಕಾರ್ಡ್ಸಲ್ಲಿ 4 ಇದೆ. ಸೊ ಎನ್ ಆಫ್ ಎಸ್ 52. ಪಿ ಆಫ್ ಬಿ ಪ್ರೊಬಬಿಲಿಟಿ ಆಫ್ ದ ಕಾರ್ಡ್ ಏಸ್ ಅಂತ ತಗೊಂಡ್ರೆ ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ಈಸ್ ಅ 4/52 ಈಸ್ 1/13. ಸೊ ನಾಟ್ ಆ್ಯನ್ ಏಸ್ ಅಂತ ಕೇಳಿದ್ದಾನಲ್ಲ ಕ್ವಶನಲ್ಲಿ, ಬರೀ ಏಸ್ ಕೇಳಿದ್ರೆ 1/13 ಬರ್ತಿತ್ತು. ನಾಟ್ ಆ್ಯನ್ ಏಸ್ ಅಂದರೆ ಪಿ ಆಫ್ ಬಿ ಕಾಂಪ್ಲಿಮೆಂಟ್ ಈಕ್ವಲ್ ಟು 1 - ಪಿ ಆಫ್ ಬಿ ಅಂತ ಮಾಡಬೇಕು. ಮೈನಸ್ ಮಾಡಿದಾಗ ಸೊ 12/13 ಈಸ್ ಅ ನಾಟ್ ಆ್ಯನ್ ಏಸ್ ಕಾರ್ಡ್. ಬ್ಲ್ಯಾಕ್ ಕಾರ್ಡ್ ದಟ್ ಈಸ್ ಅ ಕ್ಲಬ್ ಆರ್ ಸ್ಪೇಡ್ ಅಂದರೆ ಲೆಟ್ ಸಿ ಬಿ ದ ಕಾರ್ಡ್ ಡ್ರಾನ್ ಈಸ್ ಬ್ಲ್ಯಾಕ್ ಕಾರ್ಡ್ ಅಂತ ತೊಗೊಂಡು. ಸೊ ಬ್ಲ್ಯಾಕ್ ಕಾರ್ಡ್ ಎಷ್ಟಿದೆ ನಮಗೆ, 26 ಬ್ಲ್ಯಾಕ್ ಕಾರ್ಡ್ಸ್ ಇರುತ್ತೆ. ಸೊ 26 ಇನ್ ಕೇಸ್ ರೆಡ್ಡು ಕೇಳ್ಬೋದು ನೆಕ್ಸ್ಟ್ ಕ್ವಶನಲ್ಲಿ. ಸೊ 26 red cards. Total number of cards 52. So probability of the black card, that is a C. So P of C is equal to ಏನಾಗುತ್ತೆ, n of C divided by n of S is equal to 26/52 is a 1/2. So not a black card ಅಂದರೆ ಆಲ್ರೆಡಿ ಬ್ಲ್ಯಾಕ್ ಕಾರ್ಡ್ ಫೈನ್ ಮಾಡಿದ್ವಿ, ಅದು P of C ಕಾಂಪ್ಲಿಮೆಂಟ್ ಅಂತ. 1 - P of C ಅಂದರೆ 1 - half is equal to half ಅಥವಾ 1/2 ಅಂತ ಕೂಡ ಹೇಳಿ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.